Hello friends and my dear students, welcome back to my YouTube channel HB Commerce Adda. In today's class I am going to discuss one more problem, that is actually a question paper problem in the unit of income from other source of Tumkur University. As you all can see the problem on your screen, that is question paper problem actually. BCom 2009 question paper problem actually it is, as how we did in the previous classes. So now question ಓದ್ತಾ now simultaneously we solve the problem. In the same way we'll do it now also, okay? So I'll just first I will read out the problem, later we'll go to the solution, okay? Neelam, a resident individual, submits the following particulars of her income from other source for the year ended 31st March 2019. Compute income from other sources. Yes, very good guys. ಇಲ್ಲಿ ನೀಲಂ ನಮಗೆ ಇಲ್ಲಿ ಅಸೆಸಿ ಯಾರಿಲ್ಲಿ ನಮಗೆ ಅಸೆಸಿ ನೀಲಂ ಅಂತ ಹೇಳ್ಬಿಟ್ಟು he is a resident of India and ಅವ್ರೇನು ಮಾಡ್ತಾ ಇದ್ದಾರೆ at the end of 31st March 2019 ಸ್ವಲ್ಪ income from other source ನ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದಾರೆ and what also she is saying compute my income from other source ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. So let us calculate her income from other sources, okay? We'll go one by one. Family pension from government of Uttar Pradesh rupees 42,000 rupees. Yes, ನೀಲಂ ಅವರಿಗೆ ಫಸ್ಟ್ ಏನು ಇನ್ಕಮ್ ಬರ್ತಾ ಇದೆ, ಫ್ಯಾಮಿಲಿ ಪೆನ್ಷನ್ ಇನ್ಕಮ್ ಬರ್ತಾ ಇದೆ ಎಷ್ಟು 42,000 rupees. ಎಲ್ಲಿಂದ ಉತ್ತರ ಪ್ರದೇಶ ಗೌರ್ಮೆಂಟ್ ಇಂದ ಅವರಿಗೆ ಏನು ಬರ್ತಾ ಇದೆ, ಫ್ಯಾಮಿಲಿ ಪೆನ್ಷನ್ ಬರ್ತಾ ಇದೆ, ಓಕೆ? ನಾವು ಅದಕ್ಕೆ ಟ್ರೀಟ್ಮೆಂಟ್ ಏನಾಗುತ್ತೆ ನೋಡಿ ನೋಡೋಣ. ನಾನು ಪ್ರೀವಿಯಸ್ ಕ್ಲಾಸ್ ಥಿಯರಿ ಕ್ಲಾಸಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ, ಏನು ಫ್ಯಾಮಿಲಿ ಪೆನ್ಷನ್ ನಾವೇನು ರಿಸೀವ್ ಮಾಡ್ಕೊತೀವಿ ಅದರಲ್ಲಿ 1/3 ಆರ್ 15% ವಿಚ್ ಎವರ್ ಈಸ್ ಲೆಸ್ ನಮಗೆ ಏನು ಸಿಗುತ್ತೆ ಅಲ್ಲಿ ಡಿಡಕ್ಷನ್ ಸಿಗುತ್ತೆ. ಇಲ್ಲಿ ನೋಡಿ ಫ್ಯಾಮಿಲಿ ಪೆನ್ಷನ್ ಫ್ರಮ್ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್ 42,000 rupees ರಿಸೀವ್ ಮಾಡ್ಕೊಂಡಿದ್ದೀವಿ. 42,000 rupees ಅಲ್ಲಿ 1/3 14,000 rupees ಆರ್ 14,000 rupees ಆಗಿದೆ. ಆ್ಯಂಡ್ ನಮಗೆ ಏನಿದೆ ಬೇರೆ ಲಿಮಿಟ್ ಎಷ್ಟಿದೆ 15,000 rupees ಇದೆ. 14,000 rupees ಆರ್ 15,000 ವಿಚ್ ಎವರ್ ಈಸ್ ಲೆಸ್, ನಾವೇನು ಯಾವುದು ವಿಚ್ ಎವರ್ ಈಸ್ ಲೆಸ್ 14,000 15,000 rupees ಅಲ್ಲಿ 14,000 rupees ಏನು ಲೆಸ್ ಅಮೌಂಟ್ ಇದೆ ಅದು ನಾವೇನು ಮಾಡ್ತೀವಿ, ನಮಗೆ ಅದು ಡಿಡಕ್ಷನ್ ಸಿಗುತ್ತೆ. ನಮಗೆ ಟ್ಯಾಕ್ಸಬಲ್ ಫ್ಯಾಮಿಲಿ ಪೆನ್ಷನ್ ಎಷ್ಟು 28,000 rupees ನಮಗೆ ಟ್ಯಾಕ್ಸಬಲ್ ಫ್ಯಾಮಿಲಿ ಪೆನ್ಷನ್, ಓಕೆ? ನೆಕ್ಸ್ಟ್ ಇನ್ಕಮ್ ಯಾವುದಿದೆ ನೋಡ್ಕೊಳ್ಳಿ. ಶಿ ಹ್ಯಾಸ್ ರಿಟನ್ ಎ ಬುಕ್ ಫಾರ್ ಸ್ಕೂಲ್, ಶಿ ಗೆಟ್ಸ್ ಎ ರಾಯಲ್ಟಿ ಆಫ್ rupees 30,000 from publisher. She has spent rupees 5,000 on books, stationery and typing etc. As ಅವ್ರು ಏನು ಬರ್ತಾ ಇದೆ, she is also receiving a royalty of rupees 30,000 from a publisher for writing a books for schools. ಸ್ಕೂಲಿಗೆ ಬುಕ್ಸನ್ನು ಬರೆಯೋದ್ರ ಥ್ರೂ ಅವರಿಗೆ ಏನು ಬರ್ತದೆ 30,000 rupees ರಾಯಲ್ಟಿ ಅಮೌಂಟ್ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ, ಪಬ್ಲಿಷರಿಂದ ಬರ್ತಾ ಇದೆ. ಫಾರ್ ಅರ್ನಿಂಗ್ 30,000 rupees ಶಿ ಇಸ್ ಸ್ಪೆಂಡಿಂಗ್ 5,000 rupees ಆನ್ ಬುಕ್ಸ್ ಆ್ಯಂಡ್ ಸ್ಟೇಷನರಿ ಆ್ಯಂಡ್ ಟೈಪಿಂಗ್, ಓಕೆ? 5,000 rupees ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಸ್ ಆಗ್ತಿದೆ. ಆ ಬುಕ್ ರಿಲೇಟೆಡ್ ಬುಕ್ಸನ್ನ ಬರೆಯೋದಕ್ಕೆ ಅವರಿಗೆ ಎಕ್ಸ್ಪೆನ್ಸಸ್ ಆಗ್ತಿದೆ. ಟ್ರೀಟ್ಮೆಂಟ್ ಏನಾಗುತ್ತೆ ನೋಡ್ಕೊಳ್ಳಿ. ರಾಯಲ್ಟಿ ಅಮೌಂಟ್ ನಾವು ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ, 30,000 rupees ನಾವು ರೆಂಟನ್ನು ರಾಯಲ್ಟಿನ ರಿಸೀವ್ ಮಾಡ್ಕೊಂಡಿದ್ದೀವಿ. ಸ್ಪೆಂಟ್ ಆನ್ ಬುಕ್ಸ್ ಆ್ಯಂಡ್ ಸ್ಟೇಷನರಿ, ನಾವು ಬುಕ್ಸ್ನ ಬರೆಯೋದಕ್ಕೆ ನಮಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗ್ತಿದೆ 5,000 rupees ಯಾವ್ದ್ರ ಮೇಲೆ ಆಗ್ತಿದೆ, ಬುಕ್ಸ್ ಆ್ಯಂಡ್ ಸ್ಟೇಷನರಿ ಆ್ಯಂಡ್ ಟೈಪಿಂಗ್ ಮೇಲೆ ಆಗ್ತಾ ಇದೆ 5,000 rupees. 25,000 rupees ನಮಗೇನಾಗ್ತಿದೆ ಟ್ಯಾಕ್ಸಿಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫ್ರಮ್ ರಾಯಲ್ಟಿ, ಓಕೆ? ನೆಕ್ಸ್ಟ್ ಇನ್ಕಮ್ ಏನಾಗ್ತಾ ಇದೆ ನೋಡ್ಕೊಳ್ಳಿ, ಓಕೆ? ಶಿ ಹ್ಯಾಸ್ ರಿಸೀವ್ಡ್ ಎ ರೆಮ್ಯುನರೇಷನ್ ಫಾರ್ ಡೂಯಿಂಗ್ ಇನ್ವಿಜಿಲೇಷನ್ ಇನ್ ಎಕ್ಸಾಮಿನೇಷನ್ rupees 10,000 rupees. ಓಕೆ, ಇವ್ರಿಗೆ ಏನು ಸಿಗ್ತಾ ಇದೆ ಅಂತಂದ್ರೆ ರೆಮ್ಯುನರೇಷನ್ ಸಿಗ್ತಾ ಇದೆ. ಆಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದ ಲಾಸ್ಟ್ ಕ್ಲಾಸ್, ರೆಮ್ಯುನರೇಷನ್ ಇಟ್ ಇಸ್ ನಾಟ್ ಎ ಸ್ಯಾಲರಿ, ಓಕೆ? ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಓಕೆ? ರೆಮ್ಯುನರೇಷನ್ ಫಾರ್ ಡೂಯಿಂಗ್ ಇನ್ವಿಜಿಲೇಷನ್ 10,000 rupees ರಿಸೀವ್ ಮಾಡ್ಕೊಂಡಿದ್ದಾರೆ, ಅದನ್ನು ನಾವು ತೊಗೊಂಡಿದ್ದೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನೆಕ್ಸ್ಟ್ ಕ್ಯಾಶ್ ವರ್ತ್ rupees 1 lakh. ಎಸ್, ಇದು ನೋಡ್ಕೊಳ್ಳಿ, ಇದು ಕ್ಯಾಶ್ ವರ್ತ್ rupees 1 lakh ವಾಸ್ ಫೌಂಡ್ ಇನ್ ದ ಪ್ರೀವಿಯಸ್ ಇಯರ್ ಇನ್ ಹರ್ ಲಾಕರ್. ದ ಸೋರ್ಸ್ ವಿಚ್ ಕುಡ್ ನಾಟ್ ಬಿ ಎಕ್ಸ್ಪ್ಲೈನ್ಡ್ ಬೈ ಹರ್, ಓಕೆ? ಅನ್ನೋನ್ ಸೋರ್ಸ್ ಅವ್ರಿಗೆ ಏನಿತ್ತು, ಅವ್ರ ಲಾಕರಲ್ಲಿ 1 lakh rupees ಅವ್ರಿಗೇನು 1 lakh rupees ಸಿಕ್ಕಿದೆ. ಆ್ಯಂಡ್ ಅದು ಇನ್ಕಮ್ ಟ್ಯಾಕ್ಸ್ ಅವರಿಗೆ ಅದ್ರದ್ದು ಯಾವುದರಿಂದ ಬಂದಿರುವಂತಹ ಸೋರ್ಸ್ ಅಂತ ಹೇಳ್ಬಿಟ್ಟು ಅವರಿಗೆ ನೆನಪಿಲ್ಲ ಅಂತೆ, ಓಕೆ? ಸೊ ಅದನ್ನು ನಾವು 1 lakh rupeesನ ಹಾಗೆ ಬಿಡೋಕ್ಕಾಗೋದಿಲ್ಲ, ಹೌದಾ? ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಏನಾಗುತ್ತೆ ಅಂತಂದರೆ, ಬಿಫೋರ್ ನಾವೇನು 4 headಲ್ಲಿ ನಾವೇನು ಇನ್ಕಮ್ಸನ್ನ ಡಿಸೈಡ್ ಮಾಡಿದ್ವಿ ಅದು ಪರ್ಟಿಕ್ಯುಲರ್, ಓಕೆ? ಯಾವುದೋ ಒಂದು ರೆಂಟ್ ಬಂತು, ಓಕೆ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಯಾವುದೋ ಒಂದು ಪ್ರಾಪರ್ಟಿನ ಸೇಲ್ ಮಾಡಿದ್ವಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನು. ಸ್ಯಾಲ್ರಿನ ರಿಸೀವ್ ಮಾಡ್ಕೊಂಡ್ವಿ, ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗೋಯ್ತು, ಓಕೆ? ಬಿಸ್ನೆಸ್ ಮಾಡಿದ್ವಿ, ಪ್ರೊಫೆಷನಿಂದ ಬಂತು, ಅದಕ್ಕೆ ಪರ್ಟಿಕ್ಯುಲರಾಗಿ ನಮಗೇನಿದೆ ಅಲ್ಲಿ ಏರಿಯಾಸ್ನ ಡಿಫೈನ್ ಮಾಡ್ಬೋದು, ಓಕೆ? ಬಟ್ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಏನಾಗುತ್ತೆ ಅಂತಂದ್ರೆ ಆ 4 ಹೆಡ್ಸಲ್ಲಿ ಯಾವ ಇನ್ಕಮ್ ಸೂಟ್ ಆಗಲ್ಲ ಅದನ್ನೆಲ್ಲ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ 1 lakh rupees, ಸೊ ದಟ್ ಈ 1 lakh rupees ಇನ್ಕಮ್ನ ನಾವು ಹಾಗೆ ಬಿಡೋದಕ್ಕೆ ಆಗಲ್ಲ. ಇದಕ್ಕೂ ನಾವೇನು ಮಾಡಬೇಕು, ಟ್ಯಾಕ್ಸನ್ನು ಚಾರ್ಜ್ ಮಾಡಬೇಕು. ಅದನ್ನು ನಾವೇನಂತೀವಿ ಇನ್ಕಮ್ ಫ್ರಮ್ ಅನ್ನೋನ್ ಸೋರ್ಸ್, ಓಕೆ? ನಾವು ಇಲ್ಲೇನು ಮಾಡಿದ್ವಿ ನೋಡಲಿ,
ಕ್ಯಾಶ್ ಇನ್ ದ ಬ್ಯಾಂಕ್ ಲಾಕರ್ rupees 1 lakh rupees. ಓಕೆ 1 lakh rupees ನಮಗೆ ಏನಾಗಿದೆ ಬ್ಯಾಂಕ್ ಲಾಕರಲ್ಲಿ ಸಿಕ್ಕಿದೆ. ಅದು ಯಾವ ಸೋರ್ಸಿಂದ ಅಂತ ಹೇಳ್ಬಿಟ್ಟು ಗೊತ್ತಾಗಿಲ್ಲ. ಸೊ ಅದನ್ನು ನಾವೇನು ಮಾಡಿದ್ದೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವೇನು ಮಾಡಿದ್ದೀವಿ ಅದಕ್ಕೆ ಕ್ಯಾಲ್ಕುಲೇಷನ್ನ ತೋರಿಸಿದ್ದೀವಿ. She lives in a rented house and pays a rent of rupees 3,000 per month. She has sublet 1/3 portion of the house on a monthly rent of rupees 1,500. ಎಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಮನೇಲಿದ್ದಾರೆ. ಓಕೆ, ಆ ಮನೆಗೆ ಎಷ್ಟು ರೆಂಟನ್ನು ಪೇಮೆಂಟ್ ಮಾಡ್ತಾರೆ, 3,000 rupees ರೆಂಟನ್ನು ಪೇಮೆಂಟ್ ಮಾಡ್ತಾರೆ. ಆ ಮನೆ ಅವರಿಗೆ ತುಂಬ ದೊಡ್ಡದಾಗಿರೋದ್ರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, 1/3 ಪೋರ್ಷನನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ರೆಂಟಿಗೆ ಕೊಡ್ತಾ ಇದ್ದಾರೆ. ಎಷ್ಟು 1,500 rupees per monthಗೆ ರೆಂಟಿಗೆ ಕೊಡ್ತಾ ಇದೆ. ಶಿ ಹ್ಯಾಸ್ ಅಂಡರ್ಟೇಕನ್ ದ ಲಯಬಿಲಿಟಿ ಆಫ್ ಪೇಯಿಂಗ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ rupees 1,500 ಆನ್ ದ ಹೋಲ್ ಹೌಸ್ ಆ್ಯಂಡ್ ಆಲ್ಸೋ ಕರೆಂಟ್ ರಿಪೇರ್ ಚಾರ್ಜಸ್ ಆಫ್ ದ ಹೋಲ್ ಹೌಸ್ rupees 6,000. ಎಸ್ ಅವ್ರು ಏನು ಮಾಡ್ತಾರೆ, ಲಾಸ್ಟ್ ಪ್ರಾಬ್ಲಮ್ ಇದೇ ಥರ ಒಂದು ಅಡ್ಜಸ್ಟ್ಮೆಂಟ್ ನಾವು ಡಿಸ್ಕಸನ್ನು ಮಾಡಿದ್ವಿ. ಓಕೆ, 3,000 rupees ಅವರು ಕೊಟ್ಬಿಟ್ಟು ಒಂದು ಮನೇಲಿದ್ದಾರೆ, ರೆಂಟನ್ನು ಪೇ ಮಾಡ್ಕೊಂಡು ಅವರು ಮನೇಲಿದ್ದಾರೆ. ತುಂಬ ಮನೆ ದೊಡ್ಡದಾಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ, 1/3 ಪೋರ್ಷನ್ನ ಬೇರೆಯವರಿಗೆ ರೆಂಟಿಗೆ ಕೊಡ್ತಾ ಇದ್ದಾರೆ 1,500 rupees per monthಗೆ. ಆ್ಯಂಡ್ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಶಿ ಹ್ಯಾಸ್ ಆಲ್ಸೋ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇಯಿಂಗ್ 1,500 rupees ಮುನ್ಸಿಪಲ್ ಟ್ಯಾಕ್ಸಸ್ ಫಾರ್ ಹೋಲ್ ಹೌಸ್ ಆ್ಯಂಡ್ ಆಲ್ಸೋ the current repair charges of rupees 6,000 on whole house. ಓಕೆ, ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನಾಗುತ್ತೆ ನೋಡ್ಕೊಳ್ಳೋಣ. ಇಲ್ಲಿ ರೆಂಟ್ ಫ್ರಮ್ ಸಬ್ಲೆಟಿಂಗ್ 1,500 rupees ಪರ್ ಮಂತ್ ಅವ್ರು ರಿಸೀವ್ ಮಾಡ್ಕೊತಾರೆ. 12 monthsಗೆ 18,000 rupees ಅವ್ರು ಏನು ಮಾಡ್ಕೊತಾ ಇದ್ದಾರೆ, ರಿಸೀವ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಆ್ಯಕ್ಚುಯಲ್ ರೆಂಟ್ ಆಫ್ ಸಬ್ಲೆಟ್ rupees 3,000 rupees into 1/3 ಫಾರ್ 12 months. ಅವ್ರು ಎಷ್ಟು 1/3 ಪೋರ್ಷನಿಗೆ ಅವ್ರು ಎಷ್ಟು ರೆಂಟನ್ನು ಪೇಮೆಂಟನ್ನು ಮಾಡ್ತಾ ಇದ್ದಾರೆ, ಅವ್ರು ಆ್ಯಕ್ಚುಲಿ ಹೋಲ್ ಹೌಸಿಗೆ ಪೇಮೆಂಟ್ ಮಾಡ್ತಿರೋದು 3,000 rupees. ಓಕೆ, 1/3 ಪೋರ್ಷನಿಗೆ ಅವ್ರು ಎಷ್ಟು ರಿಸೀವ್ ಪೇಮೆಂಟನ್ನು ಮಾಡ್ತಾರೆ 1,000 rupees. 12 monthsಗೆ 12,000 rupees ಅವ್ರು ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ರಿಪೇರ್ ಮುನ್ಸಿಪಲ್ ಟ್ಯಾಕ್ಸನ್ನು ಪೇಮೆಂಟ್ ಮಾಡುವಂತಹ ಜವಾಬ್ದಾರಿ ಅವರೇ ತೊಗೊಂಡಿರೋದ್ರಿಂದ ಮುನ್ಸಿಪಲ್ ಟ್ಯಾಕ್ಸನ್ನು ಅವರೇ ಪೇಮೆಂಟ್ ಮಾಡ್ತಾರೆ. ಮುನ್ಸಿಪಲ್ ಟ್ಯಾಕ್ಸ್ 1,500 rupees, ದಟ್ ಈಸ್ ಫಾರ್ ಹೋಲ್ ಹೌಸ್. ಫಾರ್ 1/3 ಪೋರ್ಷನ್ 500 rupees. ರಿಪೇರ್ ಆಫ್ ಸಬ್ಲೈಟ್. ಓಕೆ, 6,000 rupees ಅವರಿಗೆ ಕಂಪ್ಲೀಟ್ ಹೋಲ್ ಹೌಸಿಗೆ ರಿಪೇರ್ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. 6,000 rupees ಫಾರ್ 1/3 ಪೋರ್ಷನಿಗೆ ಎಷ್ಟಾಗ್ತಾ ಇದೆ, 2,000 rupees ಅವರಿಗೆ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಓಕೆ, 18,000 rupees ರಿಸೀವ್ ಮಾಡ್ಕೊತಾ ಇದೆ. 12,000 rupees ಔಟ್ ರೆಂಟನ್ನು ಪೇಮೆಂಟ್ ಮಾಡ್ತಾರೆ. 2,500 rupees ಅವರಿಗೆ ಬೇರೆ ಮುನ್ಸಿಪಲ್ ಟ್ಯಾಕ್ಸ್ ಆ್ಯಂಡ್ ರಿಪೇರ್ ಎಕ್ಸ್ಪೆನ್ಸಸ್ ಆಗ್ತಾಯಿದೆ. ಸೊ ಟ್ಯಾಕ್ಸಿಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫ್ರಮ್ ಸಬ್ಲೆಟಿಂಗ್ ಎಷ್ಟಾಗ್ತದೆ, 3,500 rupees ಅವರಿಗೆ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ ಏನು ಇನ್ಕಮ್ ಇದೆ. ಡಿವಿಡೆಂಟ್ ಆನ್ ಇಕ್ವಿಟಿ ಶೇರ್ಸ್ ರಿಸೀವ್ಡ್ ಫ್ರಮ್ ಎನ್ ಇಂಡಿಯನ್ ಕಂಪನಿ. ಹೌದಾ, ಡಿವಿಡೆಂಟ್ ಫ್ರಮ್ ಏನು ಹೇಳಿದೆ, ಡಿವಿಡೆಂಟ್ ಫ್ರಮ್ ಇಂಡಿಯನ್ ಆ್ಯಂಡ್ ಡೊಮೆಸ್ಟಿಕ್ ಕಂಪನಿ ಏನದು ನಮಗೆ ಎಕ್ಸೆಂಪ್ಟೆಡ್ ಇನ್ಕಮ್. ಹೌದಾ, ಇದು ನೋಡ್ಕೊಡಿ ಇಲ್ಲಿ ಡಿವಿಡೆಂಟ್ ಫ್ರಮ್ ಇಂಡಿಯನ್ ಕಂಪನಿ ಅಪ್ ಟು 10 lakh ಈಸ್ ಎಕ್ಸೆಂಪ್ಟೆಡ್. ಎಸ್ ಗೈಸ್, ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಡಿವಿಡೆಂಟ್ ಇನ್ಕಮ್ ಫ್ರಮ್ ಇಂಡಿಯನ್ ಕಂಪನಿ ಡೊಮೆಸ್ಟಿಕ್ ಕಂಪನಿ ಅಪ್ ಟು 10 lakh rupees ಇಟ್ ಈಸ್ ಎಕ್ಸೆಂಪ್ಟೆಡ್. ಓಕೆ, ನೆಕ್ಸ್ಟ್ ಏನಿದೆ ನೋಡ್ಕೊಳ್ಳಿ ಇಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಇಂಡೋನೇಷ್ಯಾ. ಎಸ್, ಇದು ನೀವು ಕ್ಲಿಯರ್ ಆಗಿ ತಿಳ್ಕೋಬೇಕು. ಇಫ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಇಂಡಿಯಾ ದೆನ್ ಓನ್ಲಿ ದ ಇನ್ಕಮ್ ವಿಚ್ ಇಸ್ ಅರೈವ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ದಟ್ ಈಸ್ ಎಕ್ಸೆಂಪ್ಟೆಡ್. ಅಕಸ್ಮಾತ್ ಅಗ್ರಿಕಲ್ಚರ್ ಲ್ಯಾಂಡ್ ಇಂಡಿಯಾ ಬಿಟ್ಬಿಟ್ಟು ಹೊರಗಡೆ ಎಲ್ಲಾದರೂ ಇದೆ ಅಂತಂದರೆ ಅದರಿಂದ ಬಂದಿರುವಂತಹ ಇನ್ಕಮ್ ಏನಾಗುತ್ತೆ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ, ಅದನ್ನು ತೊಗೊಂಡಿದ್ದೀವ ನೋಡ್ಕೊಳ್ಳಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಇಂಡೋನೇಷ್ಯಾ 50,000 rupees ನಾವು ಅದನ್ನು ಎಕ್ಸೆಂಪ್ಷನ್ ಅದನ್ನು ತೊಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಗ್ರಾಸ್ ವಿನ್ನಿಂಗ್ ಫ್ರಮ್ ಸಿಕ್ಕಿಂ ಲಾಟ್ರಿ rupees 2,50,000. ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ rupees 500. ಎಸ್, ಅವ್ರು ಏನು ಮಾಡ್ತಾರೆ, ಸಿಕ್ಕಿಂ ಲಾಟ್ರಿಯಿಂದ ಅವ್ರಿಗೆ ಎಷ್ಟು ಬರ್ತಾ ಇದೆ, ಅವ್ರಿಗೆ ಎಷ್ಟು ಇನ್ಕಮ್ ಬರ್ತಾ ಇದೆ, 2,50,000 rupees ಅವ್ರಿಗೆ ಏನು ಬರುತ್ತೆ, ಸಿಕ್ಕಿಂ ಲಾಟ್ರಿಯಿಂದ ಅವರಿಗೆ 2,50,000 rupees ಅವರಿಗೆ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಲಾಟ್ರಿ ಇನ್ಕಮಿಗೆ ಗಾಯ್ಸ್ ನಾವಿಲ್ಲಿ ಏನು ಮಾಡಬೇಕಿತ್ತು ಅಂತಂದರೆ ಲಾಟ್ರಿ ಇನ್ಕಮಿಗೆ ನಾವು ಟಿ ಡಿ ಎಸ್ನ ಡಿಡಕ್ಟ್ ಮಾಡ್ಕೊತೀವಿ. ಬಟ್ ಇಲ್ಲಿ 30% ಟಿ ಡಿ ಎಸ್ನ ಡಿಡಕ್ಟ್ ಮಾಡ್ಕೊತೀವಿ. ಬಟ್ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ನಾವು ಯಾವುದೇ ರೀತಿಯಾದಂತಹ ಟಿ ಡಿ ಎಸ್ಸನ್ನು ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಟಿ ಡಿ ಎಸ್ಸನ್ನು ಕ್ಯಾಲ್ಕುಲೇಷನ್ ಮಾಡಿ ಆ ಗ್ರಾಸ್ ಅಪ್ ಅಮೌಂಟನ್ನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಅದ್ರ ಮೇಲೆ ಇನ್ನೊಂದು ಪ್ರಾಬ್ಲಮನ್ನು ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಗ್ರಾಸ್ ಅಪ್ಪನ್ನು ಹೇಗೆ ಮಾಡ್ತಾರೆ ಆ್ಯಂಡ್ ಅದಕ್ಕೇನು ರೂಲ್ಸ್ಗಳಿದೆ ಅದನ್ನು ನೋಡೋಣ. ಬಟ್ ನಾವು ಆ್ಯಸ್ ಫಾರ್ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ನಾವು ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಎಸ್, ಇಲ್ಲಿ ಸಿಕ್ಕಿಂ ವಿನ್ನಿಂಗ್ ಫ್ರಮ್ ಸಿಕ್ಕಿಂ ಲಾಟ್ರಿ 2,50,000 rupees ನಾವೇನು ಮಾಡ್ಕೊತೀವಿ, ರಿಸೀವ್ ಮಾಡ್ಕೊಂಡು ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ, ನೆಕ್ಸ್ಟ್ ಹಾನರರಿಮ್ ರಿಸೀವ್ಡ್ ಫಾರ್ ರೈಟಿಂಗ್ ಆರ್ಟಿಕಲ್ ಇನ್ ಪ್ರಜಾವಾಣಿ ಎ ಕನ್ನಡ ಡೈಲಿ ನ್ಯೂಸ್ ಪೇಪರ್ rupees 5,000 rupees. ಹಾನರರಿಮ್ ರಾಯಲ್ಟಿ ಆಗಿರ್ಬೋದು, ಹಾನರರಿಮ್ ಆಗಿರ್ಬೋದು, ಅವ್ರೇನು ಮಾಡ್ತಾ ಇದ್ದಾರೆ, ರಿಸೀವ್ ಮಾಡ್ಕೊತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ ಅವರಿಗೆ, ಪ್ರಜಾವಾಣಿ ಕನ್ನಡ ಡೈಲಿ ನ್ಯೂಸ್ ಪೇಪರಿಂದ ಬರ್ತಾ ಇದೆ 5,000 rupees. ದಟ್ ಈಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 500 rupees. ಓಕೆ, ನೆಕ್ಸ್ಟ್ winning from horse race rupees 50,000. Yes, maintenance expenses of horse owned by her rupees 10,000. Yes,
ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಏನಿದೆ 50,000 ರೂಪೀಸ್ವರೆಗೆ ಇನ್ಕಮ್ ಬರ್ತಾ ಇದೆ. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಇಲ್ಲೂ ಅಗೇನ್ ಕೂಡ ನಾವೇನು ಮಾಡ್ತೀವಿ, ನಾವು ಥಿಯರಿ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 5,000 ರೂಪೀಸ್ಗಿಂತ ಜಾಸ್ತಿ ಇದೆ ಅಥವಾ ಕ್ಯಾಶುವಲ್ ಇನ್ಕಮ್ 10,000 ರೂಪೀಸ್ಗಿಂತ ಜಾಸ್ತಿ ಇದೆ ಅಂತಂದರೆ ಅದಕ್ಕೆ ನಾವು TDS ಅನ್ನು ಡಿಡಕ್ಟ್ ಮಾಡೋದು. ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅರ್ಥ ನಾವು ನೆಟ್ ಇನ್ಕಮನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವೇನು ಮಾಡಬೇಕಿತ್ತು, ಗ್ರಾಸ್ ಅಪ್ ಮಾಡಬೇಕಿತ್ತು. ಬಟ್ ಫಾರ್ ಆ್ಯಸ್ ಇಫ್ ನಾವು ತುಮಕೂರು ಯೂನಿವರ್ಸಿಟಿಗೆ ನಾವು ಗ್ರಾಸ್ ಅಪ್ಪನ್ನು ಮಾಡೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಸ್ಟ್ರೈಟ್ ಅವೇ ಗ್ರಾಸ್ ಅಮೌಂಟನ್ನೇ ನಾವು ಗ್ರಾಸ್ ಅಮೌಂಟ್ ಅಂತ ಅಸ್ಯೂಮ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, 50,000 ರೂಪೀಸನ್ನೇ ನಾವು ತೊಗೊತೀವಿ. ಬಟ್ ಇಲ್ಲಿ ಏನಾಗ್ತಾಯಿದೆ, ಮೇಂಟೆನೆನ್ಸ್ ಎಕ್ಸ್ಪೆನ್ಸ್, ಹಾರ್ಸ್ ರೇಸನ್ನು ಮೇಂಟೈನ್ ಮಾಡೋದಕ್ಕೆ ಅವ್ರಿಗೆ ಏನಾಗ್ತಾಯಿದೆ, ಎಕ್ಸ್ಪೆನ್ಸಸ್ ಆಗ್ತಾಯಿದೆ. ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಡಿಡಕ್ಷನನ್ನು ಮಾಡ್ಕೊತೀವಿ. ಓಕೆ, ಡಿಡಕ್ಟನ್ನು ಮಾಡ್ತೀವಿ. ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್. ಓಕೆ, ನೋಡಿ ಫಸ್ಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 50,000 ರೂಪೀಸ್ ಅವ್ರಿಗೆ ಹಾರ್ಸ್ ರೇಸಿಂದ ಇನ್ಕಮ್ ಬರ್ತಾ ಇದೆ. ಏನು ಆ ಹಾರ್ಸ್ ರೇಸ್ ಅವ್ರಿಗೆ ಸಾಕಿದ್ದಾರೆ, ಅದಕ್ಕೆ ಅವ್ರಿಗೆ 10,000 ರೂಪೀಸ್ ಏನಾಗ್ತದೆ, ಎಕ್ಸ್ಪೆನ್ಸಸ್ ಆಗ್ತಿದೆ. ಆ ಎಕ್ಸ್ಪೆನ್ಸಸ್ಸನ್ನು ನಾವು ಇನ್ನೇನು ಮಾಡ್ಕೊತೀವಿ, ಡಿಡಕ್ಷನನ್ನು ಮಾಡ್ಕೊತೀವಿ. ಓಕೆ, 10,000 ರೂಪೀಸ್. ಆ್ಯಕ್ಚುಯಲ್ ಇನ್ಕಮ್ ಫ್ರಮ್ ಹಾರ್ಸ್ ರೇಸ್ ಎಷ್ಟಾಯ್ತು ಅವ್ರಿಗೆ, ಈಗ 40,000 ರೂಪೀಸ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ರೆಮ್ಯುನರೇಷನ್ ಫಾರ್ ಆ್ಯಕ್ಟಿಂಗ್ as examiner rupees 1,800. She incurred rupees 75,000 on postage in connection with the examination work which were reimbursed by the university. ಸೊ ಅವ್ರು ಏನು ಮಾಡ್ತಾರೆ, ಎಕ್ಸಾಮಿನರಿಗೆ ಆಸ್ ಎ ಎಕ್ಸಾಮಿನರ್ ಆಗಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. 1,800 ರೂಪೀಸ್ ಅವರಿಗೆ ರೆಮ್ಯುನರೇಷನ್ ಬಂದಿದೆ. ಅವ್ರಿಗೆ ಏನಾಗ್ತದೆ, 75 ರೂಪೀಸ್ ಅವರಿಗೆ ಪೋಸ್ಟೇಜ್ ಎಕ್ಸ್ಪೆನ್ಸಸ್ ಆಗ್ತದೆ ಆ್ಯಂಡ್ ದಟ್ ಈಸ್ ಲೇಟರ್ ರಿಯಂಬರ್ಸ್ಮೆಂಟ್ ಆಗಿದೆ. ಓಕೆ, ರೆಮ್ಯುನರೇಷನ್ ಫ್ರಮ್ ಎಕ್ಸಾಮಿನರ್ 1,800 ರೂಪೀಸ್ ಅವರಿಗಿದೆ. 1,800 ರೂಪೀಸ್ ಎಷ್ಟು, 1,800 ರೂಪೀಸ್ ರಿಸೀವ್ ಮಾಡ್ಕೊತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಅವರಿಗೆ ಇಲ್ಲಿ ಪೋಸ್ಟೇಜ್ ಎಕ್ಸ್ಪೆನ್ಸಸ್ ಏನಿದೆ ಅದು ರಿಯಂಬರ್ಸ್ಮೆಂಟ್ ಆಗಿದೆ. ಸೊ ಇಗ್ನೋರ್ಡ್. ರಿಯಂಬರ್ಸ್ಮೆಂಟ್ ಆಗಿಲ್ಲ ಅಂತಂದರೆ ಆ ಎಕ್ಸ್ಪೆನ್ಸಸ್ ನಾವೇನು ಮಾಡ್ತಿದ್ದೀವಿ, ಇಲ್ಲಿ 75 ರೂಪೀಸನ್ನು ಡಿಡಕ್ಟ್ ಮಾಡ್ಕೊಡ್ತೀವಿ. ಬಟ್ ಇದು ಏನಾಗಿದೆ, ಇಲ್ಲಿ ರಿಯಂಬರ್ಸ್ಮೆಂಟ್ ಆಗಿದೆ, ರೀಪೇಮೆಂಟ್ ಆಗಿದೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ಡಿಡಕ್ಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅವ್ರಿಗೇನು ರೆಮ್ಯುನರೇಷನ್ ಎಕ್ಸ್ಪೆನ್ಸಸ್ ಎಷ್ಟು, ರೆಮ್ಯುನರೇಷನ್ ಫ್ರಮ್ ಎಕ್ಸಾಮಿನರ್ ಎಷ್ಟು ಬಂದಿದೆ, 1,800 ರೂಪೀಸ್ ಬಂದಿದೆ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್. ಇಂಟ್ರೆಸ್ಟ್ ಆನ್ POSB ಅಂತಂದರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ರೂಪೀಸ್ 7,500. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಗೈಸ್ ನಾನು, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ ನಮಗೆ ಇಂಟ್ರೆಸ್ಟ್ ಬಂದಿದೆ ಅಪ್ ಟು 3,500 ಇಂಡಿವಿಜುವಲಿಗೆ ಎಕ್ಸೆಂಪ್ಟೆಡ್ ಇದೆ. ಆ್ಯಂಡ್ ಜಾಯಿಂಟ್ ಅಕೌಂಟಲ್ಲಿ ಜಾಯಿಂಟ್ ಅಕೌಂಟ್ ಇತ್ತು ಅಂತಂದರೆ ಅಪ್ ಟು 7,000 ರೂಪೀಸ್ವರೆಗೆ ನಮಗೆ ಇಲ್ಲೇನಿದೆ ಡಿಡಕ್ಷನ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ 7,500 ರೂಪೀಸ್ನಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀವಿ. ಇಂಡಿವಿಜುವಲ್ ಅಕೌಂಟ್ ಆಗಿರೋದ್ರಿಂದ 3,500 ರೂಪೀಸ್ವರೆಗೆ ನಾವೇನು ಮಾಡಿದ್ದೀವಿ, ಇಲ್ಲಿ ಡಿಡಕ್ಷನ್ ತೊಗೊಂಡಿದ್ದೀವಿ, ಡಿಡಕ್ಟ್ ಆಗಿದೆ. 4,000 ರೂಪೀಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ, ಸೊ ಇದು ಟೋಟಲ್ ನಮ್ಮದು 28,000 ರೂಪೀಸ್ ನಮಗೆ ಇಲ್ಲಿ ಪೆನ್ಷನಿಂದ ಬಂದಿದೆ. 25,000 ರೂಪೀಸು ನಮಗೆ ರಾಯಲ್ಟಿಯಿಂದ ಬಂದಿದೆ, ಬುಕ್ಕನ್ನು ಬರೆದಿರೋದ್ರಿಂದ. ನೆಕ್ಸ್ಟ್ ಇನ್ವಿಜಿಲೇಷನಿಂದ 10,000 ರೂಪೀಸು, ಅನ್ನೋನ್ ಸೋರ್ಸ್ ಬ್ಯಾಂಕ್ ಲಾಕರಿಂದ 1,00,000 ರೂಪೀಸ್ ಬಂದಿದೆ, ಸಬ್ಲೆಟಿಂಗಿಂದ 3,500 ರೂಪೀಸ್ ಬಂದಿದೆ. ಆ್ಯಂಡ್ ಸಿಕ್ಕಿಂ ಲಾಟ್ರಿಯಿಂದ, ಅದಕ್ಕಿಂತ ಮುಂಚೆ ಅಗ್ರಿಕಲ್ಚರ್ ಲ್ಯಾಂಡ್ ಇಂಡೋನೇಷಿಯಾದಿಂದ 50,000 ರೂಪೀಸು, ಸಿಕ್ಕಿಂ ಲಾಟ್ರಿಯಿಂದ 2,50,000, ರೈಟಿಂಗ್ ಆರ್ಟಿಕಲ್ಸಿಂದ 5,000 ರೂಪೀಸ್ ಬಂದಿದೆ, ಹಾರ್ಸ್ ರೇಸಿಂದ 40,000 ರೂಪೀಸು. ಆ್ಯಂಡ್ ನೆಕ್ಸ್ಟ್ ಎಕ್ಸಾಮಿನರ್ ವರ್ಕ್ ಮಾಡಿದ್ದಕ್ಕೆ 1,800 ಆ್ಯಂಡ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ ನಮಗೆ 4,000. ಟೋಟಲ್ 5,17,300 ರೂಪೀಸ್ ನಮಗೆ ಏನಾಗಿದೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ ಗೈಸ್, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ನೆಟ್ ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದನ್ನು ಗ್ರಾಸ್ ಅಪ್ ಹೇಗೆ ಮಾಡ್ತಾರೆ, ಎಲ್ಲೆಲ್ಲಿ ಗ್ರಾಸ್ ಅಪ್ ಮಾಡಬೇಕು ಅನ್ನೋಂಥದ್ದನ್ನು ಒಂದು ಪ್ರಾಬ್ಲಮನ್ನು ನೋಡೋಣ. ಬಟ್ ತುಮಕೂರು ಯೂನಿವರ್ಸಿಟಿಗೆ ಅದರ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಥಿಯರಿನ ಅದ್ರ ಬಗ್ಗೆ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರೋದು. ಬೀಯಿಂಗ್ ಎ ಟ್ಯಾಕ್ಸ್ ಸ್ಟೂಡೆಂಟ್, ಬೀಯಿಂಗ್ ಎ ಟ್ಯಾಕ್ಸ್ ಕನ್ಸರ್ನ್ ಪರ್ಸನ್, ನಾವು ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ವೆರಿ ನೆಸೆಸರಿ ಇರೋದ್ರಿಂದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಗ್ರಾಸ್ ಅಪ್ ಹೇಗೆ ಮಾಡ್ತಾರೆ ಆ್ಯಂಡ್ ಅದಕ್ಕೆ ಏನೇನು ರೂಲ್ಸ್ ಇದೆ ಅನ್ನೋಂಥದ್ದನ್ನು ನಾವು ನೋಡೋಣ ಅಂತೆ. ಸೊ ಥ್ಯಾಂಕ್ ಯು ವೆರಿ ಮಚ್.